ಈ ಒಂದು ಸಮಯದಲ್ಲಿ ಕೂಡ ನಾವು ಯೆರೆಮೀಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 1ರಿಂದ 34 ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಒಂದು ಅಧ್ಯಾಯದ ತಲೆಬರಹ ಬೈಬಲ್ನಲ್ಲೇ ಕೊಡಲ್ಪಟ್ಟಿದೆ. ಅನಾಚಾರದ ಜನರಿಗೆ ಯೆಹೋವನ ಆಲಯವು ಆಶ್ರಯವಲ್ಲ ಅನ್ನುವಂತ ಒಂದು ಟೈಟಲ್ ನಿಂದ ಪ್ರಾರಂಭ ಆಗುತ್ತದೆ. ಇಲ್ಲಿ ಗಮನಿಸಿ ನೋಡುವಾಗ ಇದಕ್ಕೊಂದು ಇನ್ನೊಂದು ಒಂದು ಟೈಟಲ್ ಕೊಡಬಹುದು. ಏನಂತಂದ್ರೆ, ಈ ಅಧ್ಯಾಯ ಪೂರ್ತಿ ಸುಳ್ಳು ಆರಾಧನೆ ಅನ್ನುವಂಥದ್ದು. ಪ್ರಿಯರೇ, ಈ ಅಧ್ಯಾಯವು ನಾವು ಗಮನಿಸಿ ನೋಡುವಾಗ ಯೆರೆಮೀಯನು ದೇವರ ಆಲಯ ಬಾಗಿಲಿನಲ್ಲಿ ನಿಂತು ಎಚ್ಚರಿಕೆ ಮಾತುಗಳನ್ನು ಪ್ರವಾದನೆ ರೀತಿಯಲ್ಲಿ ದೇವರು ತನ್ನ ಪ್ರವಾದಿಯಾದಂತ ಯೆರೆಮೀಯನ ಮುಖಾಂತರ ಮಾತನಾಡ್ತಾ ಇರುವಂತ ವಿಷಯಗಳು ಇಲ್ಲಿ ಕಂಡು ಬರ್ತದೆ. ಈ ಯೆರೆಮೀಯನು ಗಮನಿಸಿ ನೋಡುವಾಗ 20 ವರ್ಷವನಾಗಿದ್ದಾಗಲೇ ಒಂದು ಪ್ರವಾದನೆ ಸೇವೆಯನ್ನು ಪ್ರಾರಂಭಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಯೌವನದಲ್ಲೇ ಒಳ್ಳೆ ಈ ಪ್ರವಾದನೆಗಳನ್ನು, ಜನರ ಮೇಲೆ ಬರುವ ಶಿಕ್ಷೆಯನ್ನು ಧೈರ್ಯವಾಗಿ ಪ್ರಕಟಿಸಿದಂತ ಒಂದು ಪ್ರವಾದಿ ಯೆರೆಮೀಯನ ಪ್ರವಾದಿ. ಪ್ರೀತಿ ಉಳ್ಳವರೇ, ನಾವು ಕೂಡ ಈ ದಿನಮಾನಗಳಲ್ಲಿ ಈ ಪ್ರವಾದನೆ ವಾಕ್ಯಗಳನ್ನು ನಾವು ಪ್ರಕಟಿಸುವಂತವರಾಗಿದ್ದೇವೆ. ಅದಕ್ಕೆ ನಾವು ಕೂಡ ಪ್ರವಾದಿಗಳು ಎಂಬುದಾಗಿ ನಿನ್ನೆ ನಮ್ಮ ಹಿರಿಯ ಬೋಧಕರು ಕೂಡ ನಮಗೆ ವಿವರಿಸಿದಿರಲ್ವೇ. ಯಾಕಂತಂದ್ರೆ ಈ ಪ್ರವಾದನೆ ವಾಕ್ಯಗಳನ್ನು ಪ್ರಕಟಿಸುವಂತ ನಾವು ಕೂಡ ಪ್ರವಾದಿಗಳನ್ನೋದು ಎಂದಿಗೂ ಕೂಡ ಮರೆಯಬಾರದು. ಅದಕ್ಕೆ ಈ ಎಲ್ಲಾ ಪ್ರವಾದನೆ ವಾಕ್ಯಗಳು ಜನರ ಮೇಲೆ ಬರುವ ಶಿಕ್ಷೆಯನ್ನು ಧೈರ್ಯವಾಗಿ ಇದ್ದದ್ದು ಇದ್ದ ಹಾಗೆ ಹೇಳುವುದು ನಾವು ಕೂಡ ಯಾವಾಗಲೂ ಕೂಡ ಕಲಿತುಕೊಳ್ಳಬೇಕು. ಯಾಕಂತಂದ್ರೆ ಈ ದಿನಮಾನಗಳಲ್ಲಿ ಜನರಿಗೆ ಅನುಗುಣವಾಗಿ ಅವರ ಒಂದು ಇಷ್ಟಾನುಸಾರವಾಗಿ ಇವತ್ತು ಸೇವಕರುಗಳು ಏನಾಗ್ಬಿಟ್ಟಿದ್ದಾರೆ, ಬದಲಾವಣೆ ಮಾಡ್ಕೋಬಿಟ್ಟಿದ್ದಾರೆ. ಆದ್ರೆ ಇದರಲ್ಲಿ ನಾವು ತಿಳ್ಕೊಳ್ಳಬೇಕು, ಮುಂದೆ ದೇವರ ಶಿಕ್ಷೆಗೆ ಗುರಿಯಾಗದಂತೆ ಪ್ರತಿಯೊಂದು ಆತ್ಮಗಳನ್ನು, ಸಭೆಯಲ್ಲಿರುವಂತ ಸಭಿಕರನ್ನು ಧೈರ್ಯವಾಗಿ ಇದ್ದದ್ದು ಇದ್ದ ಹಾಗೆ ಆ ಸತ್ಯ ಮಾತುಗಳನ್ನು ತಿಳಿಪಡಿಸುವಂಥದ್ದು ಬಹಳ ಪ್ರಾಮುಖ್ಯ. ನೀವು ಈ ಅಧ್ಯಾಯ ಪೂರ್ತಿ ನೀವು ನೋಡುವಾಗ ಇದು ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಸ್ವಲ್ಪ ಕಠಿಣವಾದಂತ ಕಾರ್ಯವಾಗಿದ್ದರೂ ಕೂಡ ದೇವರು ಪ್ರತಿ ಒಬ್ಬೊಬ್ಬರು ಕೂಡ ಮನದಿರಗಬೇಕು ಅಂತ ಹೇಳಿ ಅವರು ನಮಗೆ ಒಂದು ಎಚ್ಚರಿಕೆಯನ್ನು ನೀಡುವಂಥದ್ದು ನಾವು ನೋಡ್ತೀವಿ. ಈ ಯೆರೆಮೀಯನ ಪುಸ್ತಕ ನೀವೆಲ್ಲ ನೋಡುವಾಗ ಈ ದಿನಮಾನಗಳಲ್ಲಿ ಯಾವ ರೀತಿ ಜನರಿದಾರೋ ಅದನ್ನೇ ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರಣ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಮನದಿರಗಬೇಕು. ಈ ಯಹೂದ್ಯರಂತೆ ನಾವು ಜೀವಿಸಬಾರದು ಅಂತ ಹೇಳಿ ಅಲ್ಲಿ ದೇವರು ನಮಗೆ ತಿಳಿಪಡಿಸುವಂತ ಮಾತುಗಳು. ಅದಕ್ಕೆ ಈ ಕಡೆಯ ದಿವಸಗಳಲ್ಲಿ ಇರುವಂತ ನಮಗೆ ಈ ಕಠಿಣವಾದಂತ ಮಾತುಗಳು, ಈ ಎಚ್ಚರಿಕೆ ಮಾತುಗಳು ನಮಗೆ ಬುದ್ಧಿವಾದಗಳಾಗಿದೆ ಅನ್ನೋದು ನಾವೆಂದಿಗೂ ಮರೆಯಬಾರದು. ಪ್ರೀತಿ ಉಳ್ಳವರೇ, ಈ ಅಧ್ಯಾಯದ 1ನೇ ವಚನವನ್ನು ನೀವು ಗಮನಿಸಿ ನೋಡುವಾಗ, ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯೆಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ ಅಂತ ಹೇಳಿ ಇಲ್ಲಿ ಆ ಒಂದು ಮಾತುಗಳನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಗಮನಿಸಿ ನೋಡುವಾಗ ಇವರೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದು ಆಚಾರ ಪೂರ್ವಕವಾಗಿ, ಅಂದ್ರೆ ದೇವರ ಆಲಯ ಪುನಃ ನಿರ್ಮಿಸಲಾಗಿದೆ. ಎಲ್ಲರೂ ಕೂಡ ಆಲಯಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರ ಒಂದು ಜೀವಿತಗಳಲ್ಲಿ ಬದಲಾವಣೆ ಇಲ್ಲ. ಇವತ್ತು ಕೂಡ ಅನೇಕ ಮಂದಿ ದೇವರ ಆಲಯಕ್ಕೆ ಬರ್ತಾರೆ, ಒಂದು ಆಚಾರ ಪೂರ್ವಕವಾಗಿ ಸಬ್ಬತ್ ದಿನ ಅಂತ ಹೇಳಿ ಬರ್ತಾರೆ. ಆದರೆ
ಆರಾಧನೆ ಮುಗಿದ ಮೇಲೆ ತಿರುಗಿ ಹೋಗಿ ಹಳೆ ಪದ್ಧತಿಗಳನ್ನು ಅವರ ಮನಸ್ಸಿಗೆ ಬಂದಂತೆ ಜೀವಿಸುವಂತ ಒಂದು ಜೀವನ ಶೈಲಿಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರೀತಿ ಉಳ್ಳವರೇ, ದೇವರು ಇಲ್ಲಿ ಎಚ್ಚರಿಸುವಂತದ್ದು ಏನಪ್ಪಾ ಅಂತಂದ್ರೆ 3ನೇ ವಚನದಲ್ಲಿ ನೀವು ನೋಡುವಾಗ, ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು ಕೃತಿಗಳನ್ನು ತಿದ್ದಿಕೊಳ್ಳಿರಿ. ಎಷ್ಟು ಶಾಂತಿಯುತವಾದಂತ ರೀತಿಯಲ್ಲಿ ದೇವರು ಹೇಳ್ತಾ ಇದಾರೆ ಅಂತಂದ್ರೆ, ಮನದೆರಗಬೇಕು ಅಂತಂದ್ರೆ ಇಲ್ಲಿ ಅವರ ನಡತೆಯನ್ನು ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾರೆ, ಅವರ ಕೃತಿಗಳನ್ನು ತಿದ್ದಿಕೊಳ್ಳಬೇಕಂತ ಹೇಳ್ತಾರೆ. ಇದೇ ದೇವರು ಇಷ್ಟಪಡುವಂಥದ್ದು. ಇವರು ಹಂಗಿಲ್ಲ, ಅವರು ನಡತೆ ಕೂಡ ಸರಿಪಡಿಸ್ಕೊಳ್ಳೋದಿಲ್ಲ, ಮತ್ತೆ ಅವರ ಕೃತಿಗಳನ್ನು ಕೂಡ ತಿದ್ದುಕೊಳ್ಳೋದಿಲ್ಲ. ಆದ್ರೆ ದೇವರ ಆಲಯಕ್ಕೆ ಮಾತ್ರ ಬರೋದನ್ನು ಮಾತ್ರ ಅವ್ರು ಬಿಡೋದಂತ ಆಚಾರ ಪೂರ್ವಕವಾಗಿ ಮಾಡುವಂತ ಒಂದು ಕಾರ್ಯ ಇತ್ತು. ಇದು ದೇವರಿಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಮುಂದಿನ ವಚನ ನೀವು ಗಮನಿಸಿ ನೋಡುವಾಗ 4ನೇ ವಚನದಲ್ಲಿ, ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿರಿ. ಇಲ್ಲಿ ನೋಡ್ರ, ಅವರು ಕಟ್ಟಡಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ, ದೇವರ ಆಲಯಕ್ಕೆ. ಆದ್ರೆ ಒಂದು ಮರೆತು ಬಿಟ್ರು, ಏನಪ್ಪಾ ಅಂತಂದ್ರೆ ನಮ್ಮ ಹೃದಯ ದೇವರ ಆಲಯ ಅನ್ನುವಂಥದ್ದು ಇವರು ಮರೆತು ಬಿಟ್ರು. ಯಾಕಂತಂದ್ರೆ ಹೃದಯದಲ್ಲಿ ಬದಲಾವಣೆ ಆಗ್ಬೇಕು. ದೇವರ ಆಲಯಕ್ಕೆ ಬರುವಂಥದ್ದು ದೊಡ್ಡದಲ್ಲ. ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳದೆ ನಮ್ಮ ಹೃದಯದಲ್ಲಿ ದೇವರಿಲ್ಲದೆ ಹೋದಾಗ ದೇವರ ಆಲಯಕ್ಕೆ ಬಂದು ದೇವರ ಆಲಯದ ಕಟ್ಟಡದ ವಿಷಯದಲ್ಲಿ ಹೆಚ್ಚಲು ಪಡುವಂಥದ್ದು. ಓಹೋ, ಈ ಆಲಯ ಎಷ್ಟು ಚೆನ್ನಾಗಿದೆ, ಪೂರ್ವದಲ್ಲಿ ಹೆಂಗಿತ್ತೋ ಅದೇ ರೀತಿ ಕಟ್ಟಲ್ಪಟ್ಟಿದೆ, ಎಷ್ಟು ದೊಡ್ಡ ಕಟ್ಟಡ, ಎಷ್ಟು ದೊಡ್ಡ ಗೋಪುರ. ಈ ರೀತಿ ಅನೇಕ ಮಂದಿ ಈ ದಿನಮಾನಗಳಲ್ಲಿ ಕೂಡ ಸಣ್ಣದಾಗಿ ಕಟ್ಟಡ ಇದ್ರೆ ಅದು ದೊಡ್ಡದ ಕಟ್ಟಡ ಮಾಡಿಕೊಂಡು ಅವರು ದೊಡ್ಡ ಚರ್ಚ್ ಕಟ್ಬಿಟ್ರು. ನಾವು ಅದಕ್ಕಿಂತ ದೊಡ್ಡದ ಕಟ್ಟಬೇಕಂತ ಹೇಳಿ ಕಟ್ಟಡಗಳ ಮೇಲೆ ನಮ್ಮ ಸಭೆ ದೊಡ್ಡ ಕಟ್ಟಡ ಅಂತ ಹೇಳಿ, ದೊಡ್ಡ ಸಭೆ ಅಂತ ಹೇಳಿ ಹೇಳ್ಕೊಳ್ತಾರೆ ಹೊರತು, ಏನು ದೊಡ್ಡ ಕಟ್ಟಡ ಆದ್ರೂನು, ಏನು ಹೊಸ ದೇವರ ಆಲಯವಾದ್ರೂ ಕೂಡ ಅದರಲ್ಲಿ ಪ್ರವೇಶಿಸುವಂತವರು ಹೊಸಬರಾಗಿ ಆಗಲ್ಲ, ಹಳೆಬರಾಗೆ ಇರ್ತಾರೆ. ಹಳೆ ಪದ್ಧತಿಗಳೇ ಮತ್ತೆ ಅವರ ಒಂದು ನಡತೆ, ಅವರ ಒಂದು ಕೃತ್ಯಗಳೆಲ್ಲ ಕೂಡ ದಿದ್ದುಕೊಳ್ಳದೆ, ಮಾನಸಾಂತರ ಪಡದೆ, ಏನು ಹೊಸ ದೊಡ್ಡ ಚರ್ಚ್ ಕಟ್ಟಿದ್ರೇನು, ದೊಡ್ಡ ಕಟ್ಟಡವಾಗಿದ್ರೂನು, ಇನ್ನು ದೇವರ ಆಲಯ ಯೆಹೋವನ ಆಲಯ ಅಂತ ಹೇಳ್ಕೊಂಡು ಏನು ಆ ಒಂದು ಸೇವಕರು ಕೂಡ ದೇವರ ಆಲಯ ಅಂತ ಹೇಳಿ ಅವರಿಗೆ ಯಾವಾಗಲೂ ಕೂಡ ಇದು ಮಾಡ್ತಾ ಇರ್ತಾರೆ, ದೇವರ ಆಲಯದ ಬಗ್ಗೆನೆ. ಅದಕ್ಕೆ ನಾವು ಪ್ರತಿಯೊಬ್ಬೊಬ್ಬರು ಯಾವಾಗಲೂ ಕೂಡ ಅರ್ಥ ಮಾಡಿಕೊಳ್ಬೇಕು, ಕಟ್ಟಡ ದೊಡ್ಡದಾಗಿರ್ಬೋದು, ಮತ್ತು ಹೊಸ ಆಲಯ ಇರಬಹುದು, ಆದರೆ ಜನರು ಮಾನಸಾಂತರ ಹೊಂದುವುದೇ ಬಹಳ ಪ್ರಾಮುಖ್ಯವಾದಂತ ವಿಷಯ. ಇದು ದೇವರು ಏನ್ ಮಾಡ್ತಾರೆ, ಅವರು ಹೃದಯದಲ್ಲಿ ದೇವರು ಇರಬೇಕು, ಅದೇ ಹೃದಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ನಮ್ಮ ಆತ್ಮಕ್ಕೆ ಪ್ರಾಧಾನ್ಯತೆ ಕೊಡಬೇಕನ್ನುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಈ 4ನೇ ವಚನದಲ್ಲಿ ಅವರು ಆ ದೇವರ ಆಲಯದ ಕುರಿತು ಹೆಚ್ಚಳ ಪಡ್ತಾ ಇದ್ದಾರೆ ಹೊರತು ಅವರ ಹೃದಯದಲ್ಲಿ ದೇವರಿದಾರಾ ಇಲ್ವಾ ಅನ್ನುವಂಥದ್ದು ಅದನ್ನು ಮರೆತು ಬಿಟ್ರು. ಅದಕ್ಕೆ ಒಂದು ರಾಗವನ್ನು ಕೂಡ ದೇವರ ಆತ್ಮನು ಕೊಟ್ಟಂತ ಒಂದು ಹಾಡು ನಿಮಗೆ ಎಲ್ಲರೂ ಕೂಡ ಕೇಳಿದ್ರೆ, ನಿಮ್ಮ ಹೃದಯ ದೇವರ ಆಲಯ, ಪರಿಶುದ್ಧಾತ್ಮನು ವಾಸಿಸುವ ಪವಿತ್ರಾಲಯ ಎಂಬ ಹಾಡು. ಮನುಷ್ಯರ ಕೈಯಿಂದ ಕಟ್ಟಿದ ಗುಡಿಯಲ್ಲಿ ದೇವರಿಲ್ಲ, ಹೃದಯವೆಂಬ ಗುಡಿಯಲ್ಲಿ ಆತ್ಮನಾಗಿ ವಾಸಿಸುವ ನೀವೇ ಆ ಆಲಯ, ನೀವೇ ಪವಿತ್ರಾಲಯ. ಮುಂದಿನ ಶರಣ, ದೇವರ ಆ ಆಲಯವನ್ನು ಯಾರಾದರೂ ಕೆಡಿಸಿದರೆ ದೇವರು ಅವರನ್ನು ಕೆಡಿಸುವನು. ಪ್ರೀತಿ ಉಳ್ಳವರೇ, ನಾವು ಇವತ್ತು ಸಾಂಪ್ರದಾಯವಾಗಿ ಮತ್ತೆ ಅನೇಕ ನಿಯಮ ನಿಷ್ಠೆಗಳನ್ನು ಇಟ್ಕೊಂಡು ಹಳೆ ಪದ್ಧತಿಗಳನ್ನು ಆಚರಿಸಿಕೊಂಡು ದೇವರ ಆಲಯಕ್ಕೆ ಮಾತ್ರ ಅದನ್ನು ಪ್ರಾಧಾನ್ಯತೆ ಕೊಟ್ಟು ನಮ್ಮ ಹೃದಯದಲ್ಲಿರುವಂತ ದೇವರನ್ನು ಮರೆತು ಜೀವಿಸುವಂತ ಅನೇಕ ವಿಶ್ವಾಸಿಗಳು ಈ ದಿನಮಾನಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಯಾವಾಗಲೂ ಕೂಡ ದೇವರ ಆಲಯವು ನಮ್ಮ ಹೃದಯ ಯಾವತ್ತೂ ಕೂಡ ಶುದ್ಧಿಯಾಗಿ ಇಟ್ಕೊಳ್ಬೇಕನ್ನೋದು ದೇವರು ಇಷ್ಟಪಡ್ತಾರೆ. ಅಂತ ಒಂದು ಹೃದಯದಲ್ಲಿ ದೇವರು ಇರ್ಲಿಕ್ಕೆ ಆತನು ಇಷ್ಟಪಡ್ತಾನೆ. ಆದ್ರೆ ಇವರು ಹಂಗಿಲ್ಲ, ಸಾಂಪ್ರದಾಯಿಕವಾಗಿ
ಏನು ಭಾನುವಾರದ ಮಾತ್ರ ಆ ಒಂದು ಸಬ್ಬತ್ ದಿನವನ್ನು ಮಾತ್ರ ಆಚರಣೆಯಲ್ಲಿಟ್ಟುಕೊಂಡು ದೇವರ ಆಲಯಕ್ಕೆ ಬಂದು ಮತ್ತೆ ತಿರುಗಿ ಹಳೆಯ ಪದ್ಧತಿಗಳನ್ನು ಅನೇಕ ವಿಧಂತ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನು ಮಾಡುವಂತದ್ದು ನಾವು ನೋಡ್ತೇವೆ. ಪ್ರೀತಿ ಉಳ್ಳವರೇ, ಭಾನುವಾರದ ಆರಾಧನೆ ಮಾತ್ರ ಆ ದಿನ ಮಾತ್ರ ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ, ಒಂದು ವಿಶ್ವಾಸಿ ಭಾನುವಾರಕ್ಕಿಂತ ಸೋಮವಾರದಿಂದ ಶನಿವಾರವರೆಗೂ ಅವರು ಜೀವಿಸುವಂತ ಜೀವನ ಶೈಲಿ ಇದೆಯಲ್ಲ, ಅದೇ ಮುಖ್ಯ. ಭಾನುವಾರ ಮಾತ್ರ ಭಕ್ತಿ ತೋರಿಸಿ ಸೋಮವಾರದಿಂದ ಶನಿವಾರದವರೆಗೆ ಲೋಕದ ರೀತಿಯಲ್ಲಿ ಅನೇಕ ಆಚಾರಗಳು ವಿಧಿ ವಿಚಾರಗಳನ್ನು ಮಾಡಿಕೊಂಡು ದೇವರಿಗೆ ವಿರುದ್ಧವಾದಂತ ಕೃತ್ಯಗಳನ್ನು ಮಾಡ್ತಾ ಇದ್ರೆ ಅದು ದೇವರು ಇಷ್ಟಪಡೋದಿಲ್ಲ. ಮತ್ತೆ ನೀವು 6ನೇ ವಚನಕ್ಕೆ ಬಂದಾಗ ಇಲ್ಲಿ ಬಹಳ ಒಂದು ನಿಯಮಗಳನ್ನು ಅಲ್ಲಿ ಎಚ್ಚರಿಸಿ ಹೇಳ್ತಾ ಇದ್ದಾರೆ ಪ್ರವಾದಿ ಮುಖಾಂತರ. ಪರದೇಶಿಯನ್ನಾಗಲಿ ಅನಾಥನನ್ನಾಗಲಿ ವಿಧವೆಯನ್ನಾಗಲಿ ಹಿಂಸಿಸದೆ, ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ, ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ ಅಂತ ಹೇಳಿದೆ. ಇಲ್ಲೇನು ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ, ಇಲ್ಲಿ ಯಾವಾಗಲೂ ಕೂಡ ಅನೇಕ ಮಂದಿ ದೇವರ ಆಲಯಕ್ಕೆ ಬರ್ತಾ ಇರ್ತಾರೆ, ಮತ್ತೆ ತಿರುಗಿ ಹಳೆ ಪದ್ಧತಿಗಳು ಪೂರ್ವ ಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೇ ಮಾಡ್ತಾ ಇರ್ತಾರೆ. ಅನ್ಯ ದೇವತೆಗಳು ಅಂದ್ರೆ ಅನ್ಯ ದೇವತಾ ಭಕ್ತಿಯನ್ನು ಮಾಡುವಂಥದ್ದು. ಪ್ರಿಯರೇ, ಇಲ್ಲಿ ಗಮನಿಸಿ ನೋಡುವಾಗ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯ ಏನಪ್ಪಾ ಅಂತಂದ್ರೆ, ಜೀವ ಸ್ವರೂಪನಾದಂತ ದೇವರನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂತಂದ್ರೆ ದೇವರಿಗೆ ದೇವರಲ್ಲದ ಸೃಷ್ಟಿ ಕಾರ್ಯಗಳ ಮೇಲೆ ಮನಸ್ಸಿಡುವಂಥದ್ದು, ನಂಬಿಕೆ ಇಡುವಂಥದ್ದು, ಇದು ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯ. ಯಾಕಂದ್ರೆ ಆತನು ಸೃಷ್ಟಿಕರ್ತನು, ಆತನನ್ನೇ ಆರಾಧಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ, ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. ನೋಡಿದ್ರ, ಇಲ್ಲಿ ಅನ್ಯ ದೇವತಾ ಭಕ್ತಿ ಬಂದು ಅದು ನಮಗೊಂದು ಸಮಯದಲ್ಲಿ ಹಾನಿಕರವಾದಂತ, ಅಲ್ಲಿ ಬರೆಯಲ್ಪಟ್ಟಿದ ಹಾನಿಕರವಾದ ಆ ಅನ್ಯ ದೇವತಾ ಭಕ್ತಿ ಬಂದು ನಮಗೆ ಯಾವಾಗಲೂ ಕೂಡ ಹಾನಿನೇ. ಅದರಿಂದ ನಮಗೆ ದೊಡ್ಡ ಶಿಕ್ಷೆ. ಅದನ್ನು ಅನೇಕ ಮಂದಿ ಹಿಂಬಾಲಿಸುವಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅವರ ಆತ್ಮಗಳು ಕುರುಡಾಗಿದೆ. ಅಂತವರಿಗೆ ಸಿಕ್ಕೋ ಪಾಲು ಏನು ಅಂತ ನೀವು ಗಮನಿಸಿ ನೋಡುವ ಕೊನೆ ಅಂತ್ಯ ಅವರದು. ಪ್ರಕಟಣೆ 21:8ನೇ ವಚನದಲ್ಲಿ 7 ಗುಂಪಿನವರು ನರಕದಲ್ಲಿ ದೊಬ್ಬಲ್ಪಡ್ತಾರೆ, ಆ ನಿತ್ಯ ನರಕಕ್ಕೆ. ಅವ್ರು ಯಾರು ಅಂತ ನೀವು ಗಮನಿಸಿ ನೋಡುವಾಗ ನಿಮಗಲ್ಲಿ ಆ ವಾಕ್ಯ ಓದಿ ನೋಡ್ರಿ. ಯಾರಾದ್ರೂ ಓದ್ತೀರಾ? ಪ್ರಕಟಣೆ 21:8ನೇ ವಚನ. ಪ್ರಕಟಣೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಗಂಧಕಗಳುರಿಯುವ ಕೆರೆಯೇ. ನೋಡಿದ್ರ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು ಅಂತ ನಾವು ನೋಡ್ತೀವಿ. ಪ್ರೀತಿ ಉಳ್ಳವರೇ, ಇದರ ಪರಿಣಾಮ ಈ ಕೃತ್ಯಗಳು ನಡೆಸುವಂತ ಪ್ರತಿ ಒಬ್ಬೊಬ್ಬರಿಗೆ ಸಿಕ್ಕುವ ಪಾಲು ಬೆಂಕಿಯ ಕೆರೆಯೇ ಅಂತ ನಾವು ನೋಡ್ತೀವಿ. ನೋಡಿದ್ರ, ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇರಬೇಕು. ನಾನು ನಿಮ್ಮನ್ನು ಈ ಸ್ಥಳದಲ್ಲಿ, ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಮತ್ತೆ 8ನೇ ವಚನ 9ನೇ ವಚನದಲ್ಲಿ ನೀವು ನೋಡುವಾಗ, ಆಹಾ, ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆವಿಟ್ಟಿದ್ದೀರಿ. ನೋಡ್ರ, ಸುಳ್ಳು ಮಾತುಗಳಲ್ಲಿ ಭರವಸೆ ಇಟ್ಟಿದ್ದಾರೆ. ಇವತ್ತು ಜನರು ಎಲ್ಲ ಸುಳ್ಳನ್ನೇ ನಂಬ್ತಾ ಇದ್ದಾರೆ. ಈ ದಿನಮಾನಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಅಸತ್ಯವನ್ನೇ ಹೆಚ್ಚಾಗಿ ಕಿವಿ ಕೊಡ್ತಾ ಇರ್ತಾರೆ, ಇನ್ನು ಅಸತ್ಯವಾದಂತ ಕಾರ್ಯಗಳು. ಅದಕ್ಕೆ ಇಲ್ಲಿ ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆ ಇಟ್ಟಿದ್ದಾರೆ. ಈಗ 100ಕ್ಕೆ
95% ಈ ಸುಳ್ಳು ಮಾತುಗಳ ಮೇಲೆ ಭರವಸೆ ಇಟ್ಟಿರುವಂತದ್ದು. ಅದಕ್ಕೆ 2 ಥೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ನೀವು ಗಮನಿಸಿ ನೋಡುವಾಗ 2ನೇ ಅಧ್ಯಾಯ ಅಲ್ಲಿ ಒಂದು ಮಾತಿದೆ, ಬಹಳ ಅದ್ಭುತವಾದಂತ ಮಾತು. ಆ ಮಾತನ್ನು ಓದ್ರಿ. 2 ಥೆಸಲೋನಿಕ ಓದಲ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ನೋಡಿದ್ರ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ನೋಡ್ರಿ, ಎಂತ ಒಂದು ಸ್ಥಿತಿಗೆ ಹೋಗ್ತಾರೆ ಅನ್ನುವಂಥದ್ದು. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ನೋಡಿದ್ರ, ಇಲ್ಲಿ ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆ ಇಟ್ಟಿದ್ರೆ ಅವ್ರಿಗೆ ರಕ್ಷಣೆ ವಿಷಯದಲ್ಲಿ ಅವರು ಕಿವಿಗೊಡದೆ ಹೋದ್ರೆ ದೇವರೇ ಅವರನ್ನ ಏನ್ ಮಾಡ್ತಾರಂತೆ, ಆ ಒಂದು ಏನಂತ ಹೇಳಿದ್ರೆ, ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ನಾವು ಸುವಾರ್ತೆ ಸಾರ್ತಾ ಇರ್ತೀವಿ, ಕೆಲವು ಮಂದಿ ಅದಕ್ಕೆ ಕಿವಿಗೊಡೋದಿಲ್ಲ. ಎಷ್ಟು 1 ಸಾರಿ ಆಯ್ತು, 2 ಸಾರಿ, ಎಷ್ಟೋ ಸಾರಿ ವಾಕ್ಯವನ್ನು ಕೇಳ್ತಾ ಇರ್ತಾರೆ, ಸತ್ಯವನ್ನು ಕೇಳ್ತಾ ಇದ್ರು ಕೂಡ ಮನದೆರಗದೆ ಹೋದ್ರೆ ಅವ್ರ ಸ್ಥಿತಿ ಎಂತ ಒಂದು ಸ್ಥಿತಿಗೆ ಆಗ್ಬಿಡುತ್ತೆ ಅನ್ನೋದು ಸ್ವಲ್ಪ ನಾವು ಗಮನದಲ್ಲಿ ಇಡಬೇಕಾಗುತ್ತೆ ಪ್ರೀತಿ ಉಳ್ಳವರೇ. ಅದಕ್ಕೆ ಇವರಿಗೊಂದು ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಹೇಳ್ತಾ ಇರುವಂತದ್ದು, ನೀವು ಏನು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಿಗೆ ಭರವಸೆ ಇಟ್ಟಿದ್ದೀರಿ. ನೀವು ಕಲವು, ಕೊಲೆ, ಆಧಾರಗಳನ್ನು ಮಾಡಿ ಸುಳ್ಳು ಸಾಕ್ಷಿಗಳು ಹೇಳಿ ಬಾಲನಿಗೆ ಹೋಮವನ್ನು ಅರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತೆಂದು ಹೇಳಿ ಈ ಎಲ್ಲಾ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ. ನೋಡ್ರ, ಎಷ್ಟು ದೇವರು ನೊಂದುಕೊಳ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ರು, ಈ ಕಡೆ ಬರೋದು, ಅಲ್ಲಿ ಬಂದು ಅನ್ಯ ದೇವತೆಗಳನ್ನು ಮತ್ತೆ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನು ಮಾಡೋದು, ಮತ್ತೆ ಆರಾಧನೆಗೆ ಬರೋ ಇವತ್ತರ ವಿಶ್ವಾಸಿಗಳಿದ್ದಾರೆ ಈಗಲೂ ಕೂಡ. ಇಲ್ಲಿ ಬಂದು ಇವು ದೊಡ್ಡ ದೇವರಂತ ಇರ್ತಾರೆ, ಮತ್ತೆ ಆ ಕಡೆ ಹೋಗಿ ಮತ್ತೆ ತಿರುಗಿ ಮಾಡಿದ್ದನ್ನೇ ಮಾಡ್ತಾ ಇರ್ತಾರೆ. ಇಂಥವರಿಗೆ ಇದೊಂದು ಎಚ್ಚರಿಕೆ. ಪ್ರೀತಿ ಉಳ್ಳವರೇ, ಸಮಯ ಇಲ್ಲ, ಮುಂದುವರಿಸಿ 16ನೇ ವಚನವನ್ನು ನಾವು ನೋಡೋಣ. 16ನೇ ವಚನ, ಅದಕ್ಕೂ ನೀವು ಓದ್ಕೊಂಡ್ರೆ ನಿಮಗಿದು ಈಸಿಯಾಗಿ ಅರ್ಥ ಆಗತ್ತೆ. 16ನೇ ವಚನ, ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ. ನೋಡ್ರ, ಇಲ್ಲಿ ಪ್ರವಾದಿಗೆ ಹೇಳ್ತಾರೆ ದೇವರು, ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ್ರ, ಅಂದ್ರೆ ಪ್ರಾರ್ಥನೆ ಮಾಡಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಲು ಬೇಡ, ನನಗೆ ವಿಜ್ಞಾಪಿಸಲು ಬೇಡ, ನಾನು ಕೇಳಲೊಳ್ಳೆ. ನೋಡ್ರಿ, ದೇವರೆಷ್ಟು, ಯಾಕಂತಂದ್ರೆ ಇವ್ರು ಮನದೆರಗೋದಿಲ್ಲ. ಒಂದು ಸಾರಿ ಆಸ್ಪತ್ರೆಗೆ ಹೋಗಿದ್ದೆ. ಏನಕ್ಕಂತಂದ್ರೆ ಒಂದು ಸಭೆ ಹಿರಿಯರಿಗೆ ಆರಾಮಿಲ್ಲದಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಹಾಸಿಗೆಯಲ್ಲಿದ್ದಾಗ ಪ್ರಾರ್ಥನೆ ಮಾಡುವಾಗ ಪಕ್ಕದ ಬೆಡ್ ಅಲ್ಲಿ ಒಬ್ರು ಪ್ರಾರ್ಥನೆ ಮಾಡೋದನ್ನ ನೋಡ್ತಾ ಇದ್ದು ಪ್ರಾರ್ಥನೆ ಮುಗಿದ ಮೇಲೆ ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಏನ್ ಮಾಡಿದ್ರು, ಸಾರ್ ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ರಿ ಅಂತ. ಯಾಕಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಇವರು ದೇವರ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರಂತ ಹೇಳಿ ಅವರು ಕರೆದು ಪ್ರಾರ್ಥನೆ ಮಾಡಕ್ಕೆ ತಕ್ಷಣ ಅವರಿಗೆ ಸುವಾರ್ತೆಯನ್ನು ಸಾರಿ, ಈ ಸುವಾರ್ತೆಯನ್ನು ನೀವು ನಂಬ್ತೀರಾ, ಇದು ಸ್ವೀಕಾರ ಮಾಡ್ಕೊಳ್ತೀರಾ ಅಂತಂದ್ರೆ, ಇದು ಸ್ವೀಕಾರ ಮಾಡೋಕ್ ಆಗಲ್ರಿ, ನಮ್ಗೆ ಆರೋಗ್ಯ ಆರಾಮಾಗ್ಬೇಕು, ಆರೋಗ್ಯ ಮಾತ್ರ ಸರಿಯಾಗ್ಬೇಕು, ಅದಕ್ಕೆ ಮಾತ್ರ ಪ್ರಾರ್ಥನೆ ಮಾಡ್ರಿ, ಇದನ್ನ ನಾವು ಸ್ವೀಕಾರ ಮಾಡೋಕ್ ಆಗಲ್ಲ. ಈಗ ಇವರಿಗೆ ಹೆಂಗ ಪ್ರಾರ್ಥನೆ ಮಾಡ್ಬೇಕು? ಈಗ ಯೆರೆಮೀಯನು ಕೂಡ ಅದೇ ಪರಿಸ್ಥಿತಿ ಇಲ್ಲಿ ನಾವು ನೋಡುವಾಗ ದೇವರವ್ರಿಗೆ ಹೇಳ್ತಾ ಇದ್ದಾರೆ, ಇವರು ಏನು ಮನದಿರುವುದಿಲ್ಲ, ಇವರಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ, ಅದಕ್ಕೆ ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಬೇಡ,
ನನಗೆ ವಿಜ್ಞಾಪಿಸಲು ಬೇಡ, ನಾನು ಕೇಳೋದಿಲ್ಲ ಅಂತಂದ್ರು. ತಕ್ಷಣ ಇಲ್ಲಿ ಇದೇ ಪರಿಸ್ಥಿತಿ. ಇವರಿಗೆ ಆರಾಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾ, ಹೆಂಗ್ ಮಾಡ್ಬೇಕು? ಅವ್ರು ಮಾತ್ರ ಈ ಸತ್ಯವನ್ನು ತಿಳ್ಕೊಳ್ಳೋಕೆ ಇಷ್ಟ ಇಲ್ಲ. ದೇವರು ಬೇಕಾಗಿಲ್ಲ, ಏನು ಬೇಕು? ಅದ್ಭುತ ಬೇಕಷ್ಟೇ. ತಕ್ಷಣ ನೋಡ್ರಿ, ನಿಮ್ಮ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಲ್ಲ, ನಿಮ್ಮ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಇವರು ರಕ್ಷಣೆ ಹೊಂದಬೇಕು, ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಳ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ಬಂದ್ಬಿಟ್ಟಿ. ಪ್ರೀತಿ ಉಳ್ಳವರೇ, ಇಲ್ಲಿ ಮೇಯ್ನು ಅನೇಕ ಮಂದಿ ಆರೋಗ್ಯಕ್ಕೋಸ್ಕರ, ಆಶೀರ್ವಾದಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಹೊರತು ದೇವರನ್ನು, ಸತ್ಯವನ್ನು ತಿಳಿದುಕೊಂಡು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು, ನಿತ್ಯ ರಾಜ್ಯ ಬೇಕು ಅನ್ನುವಂಥದ್ದು ಅವ್ರು ಇಷ್ಟಪಡೋದಿಲ್ಲ. ಆಶೀರ್ವಾದ ಇವತ್ತು ಸಭೆಗಳಲ್ಲಿ ಕೂಡ ಅದೇ ಇದೆ. ಏನು, ಎಲ್ಲರೂ ಕೂಡ ಆಶೀರ್ವಾದ ಕೋಟಗಳೇ ಹೆಚ್ಚು. ಅರ್ಥ ಆಯ್ತಾ? ಅದ್ಭುತಗಳೇ ಹೆಚ್ಚು. ಖಂಡಿತ ದೇವರು ಅದ್ಭುತಗಳನ್ನು ಮಾಡುವಂತ ದೇವರೇ, ನಮ್ಮ ದೇವರು ಅದ್ಭುತ ಸ್ವರೂಪನೇ. ಆದರೆ ನಮ್ಮ ಹೃದಯಗಳು ಬದಲಾವಣೆ ಆಗಬೇಕು, ಇದೇ ದೇವರು ಇಷ್ಟಪಡ್ತಾರೆ. ಆದ್ದರಿಂದ ಪ್ರೀತಿ ಉಳ್ಳವರೇ, ನಾವು ಪ್ರತಿಯೊಬ್ಬೊಬ್ಬರು ಕೂಡ ಉಜ್ಜೀವನ ಅಂತಂದ್ರೆ ಅನೇಕ ಜನರು ಬಂದು ಕುಣಿದು ಕೊಪ್ಪಲಿಸಿ ಕಿರಿಚಾಡಿ, ಅದೆಲ್ಲ ಉಜ್ಜೀವನ. ಅವರ ಜೀವಿತಗಳಲ್ಲಿ ದೇವರಿದ್ದಾರ? ಅವರ ಒಂದು ಕೃತ್ಯಗಳು ಬದಲಾವಣೆ ಆಗಿದೆಯಾ? ಅವರ ನಡತೆ ಬದಲಾವಣೆ ಆಗಿದೆಯಾ? ಇದೇ ಪ್ರತಿಯೊಬ್ಬರು ಸೇವಕರು ಕೂಡ ಗಮನಿಸಬೇಕಾಗಿರುವಂತದ್ದು. ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಂತ ಹೇಳಿ ಖಂಡಿಸಿ ಆ ಒಂದು ಎಚ್ಚರಿಕೆ ಮಾತುಗಳನ್ನು ಧೈರ್ಯವಾಗಿ ನಿಂತು ಬೋಧಿಸುವಂತ ಬೋಧಕರುಗಳಾಗಿ ನಾವಿರಬೇಕು ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬಹುದು. ಪ್ರೀತಿ ಉಳ್ಳವರೇ, ಇಲ್ಲಿ 23ನೇ ವಚನಕ್ಕೆ ನೀವು ಬಂದ್ರೆ ಅದ್ಭುತವಾದಂತ ವಚನ. ಇದೊಂದು ನಮಗೆ ಒಂದು ವಾಗ್ದಾನವಾಗಿ ಕೂಡ ಇಟ್ಕೋಬಹುದು. ಅನೇಕ ವಚನ ಬೋರ್ಡ್ಗಳಲ್ಲೂ ಕೂಡ ಈ ಒಂದು ವಾಕ್ಯ ಇರ್ತದೆ. 23ನೇ ವಚನ, 23ನೇ. ಆದರೆ ಒಂದು ಅಪ್ಪನೆಯನ್ನು ಮಾತ್ರ ಕೊಟ್ಟನು, ನನ್ನ ಧ್ವನಿಗೆ ಕಿವಿಗೊಡಿರಿ. ನೋಡಿ, ದೇವರು ಹೇಳ್ತಾ ಇರೋ, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ಯಾವಾಗ ದೇವರ ಒಂದು ಮಾತಿಗೆ ನಾವು ಕಿವಿಗೊಡ್ತೀವೋ ಆವಾಗಲೇ ದೇವರು ನಮಗೆ ದೇವರಾಗಿರ್ತಾನೆ, ಆತನು ನಾವು ಆತನ ಪ್ರಜೆಯಾಗಿರ್ತೀವಿ. ಇದು ಬಹಳ ಪ್ರಾಮುಖ್ಯವಾದಂತ ವಚನ ಈ ಅಧ್ಯಾಯದಲ್ಲಿ. ನೀವು ನನ್ನ ಪ್ರಜೆಯಾಗಿರುವಿರಿ, ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ನಮಗೆ ಹಿತವಾಗಬೇಕು, ಒಳ್ಳೇದಾಗಬೇಕಂತಂದ್ರೆ ದೇವರು ಕೊಟ್ಟಂತ ಮಾತುಗಳನ್ನು ಕಿವಿಗೊಟ್ಟು ನಾವು ಕೇಳಿ ನಮ್ಮನ್ನು ಸರಿಪಡಿಸ್ಕೊಂಡು ದೇವರಿಗಾಗಿ ನಾವು ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. ನೀವು ಹಂಗೆ 24ನೇ ವಚನ ನೀವು ಗಮನಿಸಿ ನೋಡುವಾಗ, ಅವರಾದರೋ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆಗಳನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂತಿರುಗಿಯೇ ಹೋದರು. ನೋಡ್ರ, ಮುಂದರಿಯಲಿಲ್ಲ. ನಿಮ್ಮ ಪಿತೃಗಳು ಐಗುಪ್ತ ದೇಶದಿಂದ ಆ ಒಂದು ವಿಷಯಗಳೆಲ್ಲ ಕೂಡ ಅಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಪ್ರೀತಿ ಉಳ್ಳವರೇ, ಇಲ್ಲಿ ದೇವರು ವಿಧೇಯತೆಯನ್ನು ನಮಗೆ ಕಲಿಸ್ಕೊಡ್ತಾರೆ. ವಿಧೇಯತೆ ಆಗಬೇಕು, ಅದು ಬಹಳ ಪ್ರಾಮುಖ್ಯ. ನಾವು ವಿಧೇಯತೆ ಇಲ್ಲದೆ, ದೇವರ ಮಾತನ್ನು ಕೇಳದೆ ಏನು ಯಜ್ಞ ಹೋಮಗಳನ್ನು ಅರ್ಪಿಸಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಎಷ್ಟು ಹಾಡಿ ಸ್ತುತಿಸಿದ್ರು ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ಯಜ್ಞ ಹೋಮಗಳಿಗಿಂತ ನನ್ನ ಮಾತು ಕೇಳುವುದೇ ಉತ್ತಮ ಅಂತ ಹೇಳಿ ನಾವು ನೋಡ್ತೀವಲ್ವಾ. ಆದುದರಿಂದ ಪ್ರೀತಿ ಉಳ್ಳವರೇ, ಮತ್ತೆ 26, 27 ವಚನಗಳು ಅದ್ಭುತವಾದಂತ ಮಾತುಗಳು ಅಲ್ಲಿ ಹೇಳಿರುವಂತದ್ದು ನಾವು ನೋಡ್ತೇವೆ. ಮತ್ತೆ ಕೊನೆಗೆ ನೀವು 27ನೇ ವಚನ, ನೀನು ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರು ಕಿವಿಗೊಡುವುದಿಲ್ಲ, ಮತ್ತೆ ಕರೆಯುವಾಗ ಉತ್ತರ ಕೊಡುವುದಿಲ್ಲ. ಆದ ಕಾರಣ ನೀನು ಅವರಿಗೆ ತಮ್ಮ ದೇವರಾದ ಯೆಹೋವನ ಧ್ವನಿಗೆ ಕಿವಿಗೊಡದೆ ಶಿಕ್ಷಿತರಾಗದೆ ಇರುವ ಜನವು ಇದೆ. ಸತ್ಯವು ಅವರ ಬಾಯಿಂದ ನಿರ್ಮೂಲವಾಗಿ ಅಳಿದು ಹೋಗಿದೆ ಎಂದು ಹೇಳು. ನೋಡಿದ್ರೆ ಇವೆಲ್ಲ ಕೂಡ ಯೆರೆಮೀಯನ ಮುಖಾಂತರ ಅಲ್ಲಿ ತಿಳಿಪಡಿಸುವಂತದ್ದು ನಾವು ನೋಡ್ತೀವಿ. ಲಾಸ್ಟ್ ಅವ್ರು ಎಂತ ಕೃತ್ಯವನ್ನು ಮಾಡ್ತಾರೆ ನೋಡ್ರಿ. ಕೊನೆಯದಾಗಿ ಮುಗಿಸ್ಬಿಡೋಣ. 31ನೇ ವಚನ, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹೀನೋಮ್ ತಗ್ಗಿನಲ್ಲಿನ ತೋಪೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನೋಡ್ರಿ, ಅಲ್ಲಿ ಒಂದು ಪೂಜಾ ಸ್ಥಳವನ್ನು ಕಟ್ಟಿಕೊಂಡು ಅಲ್ಲಿ
ಮೇಲೇಕ್ ಅಂತ ಒಂದು ವಿಗ್ರಹವನ್ನು ತಯಾರು ಮಾಡಿ ಅಲ್ಲಿ ಮಕ್ಕಳನ್ನು ಬಲಿ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಎಂತ ಒಂದು ದೇವರಿಗೆ ವಿರುದ್ಧವಾದಂತ ಕಾರ್ಯ. ಸ್ವಲ್ಪ ಯೋಚನೆ ಮಾಡಿ. ಇದು ಇತ್ತಲಿ ವಿಗ್ರಹ, ಇದು ಯಾವುದು ಮೇಲೇಕ್ ವಿಗ್ರಹ. ಅದ್ ಹೆಂಗಂತಾರೆ ಆ ಬಲಿ ಕೊಡುವಂತ ವಿಧಾನ, ಫುಲ್ಲು ಅದನ್ನು ಸುಟ್ಟು, ಈ ಕೊಲಿಮೆಯಲ್ಲಿ ಇರ್ತದಲ್ಲ ಒಂದು ಬೆಂಕಿ ಕೆಂಡ ಹೆಂಗಿರ್ತದೆ ಆ ತರ ಚೆನ್ನಾಗಿ ಸುಟ್ಟು ಆ ವಿಗ್ರಹದ ಕೈಯಲ್ಲಿ ಮಗುವನ್ನು ಇಡ್ತಾರೆ. ಆ ಮಗುವನ್ನು ಆ ಒಂದು ವಿಗ್ರಹದ ಕೈಯಲ್ಲಿ ಇಡುವಾಗ ಹಂಗೆ ಅದು ಸುಟ್ಟು ಹಂಗೆ ಭಸ್ಮವಾಗಿ ಏನು ಆ ಒಂದು ಮಗು ಅಲ್ಲಿ ಸತ್ತೋಗ್ತದೆ. ಎಂತ ಒಂದು ಕೃತ್ಯ ನೋಡ್ರಿ, ಎಷ್ಟು ಘೋರವಾದಂತ ಒಂದು ಶಿಶು ಬಲಿ ಇದು, ನರಬಲಿ. ಅಂತ ಒಂದು ದುಷ್ಕೃತ್ಯಕ್ಕೆ ಇವರು ಏನು ಮಾಡಿ ದೇವರಿಗೆ ಕೋಪವನ್ನು ಎಬ್ಬಿಸುವಂತದ್ದು. ಪ್ರೀತಿ ಉಳ್ಳವರೇ, ದೇವರು ಮಕ್ಕಳನ್ನು ಕೊಡುವಂಥದ್ದು ಬಹುಮಾನವಾಗಿ ಸ್ವಾಸ್ಥ್ಯವಾಗಿ ಕೊಟ್ರೆ, ಇವರು ಆ ಶಿಶುವನ್ನು ವಿಗ್ರಹಕ್ಕೆ ಏನು ಆಹುತಿ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಂತ ಘೋರವಾದಂತ ಸ್ಥಿತಿ ನೋಡಿದ್ರ. ಅದಕ್ಕೆ ಅವರು ಮುಂದಿನ ವಚನಗಳಲ್ಲಿ ನೀವು ನೋಡುವಾಗ ಅವರಿಗೆ ಏನಾಗುತ್ತಂತೆ, ಮುಂದೆ ಆ ಲಾಸ್ಟ್ ವಚನ ನೀವು ಗಮನಿಸಿ ನೋಡುವಾಗ ನೋಡ್ರಿ, ಏನೋ ದೇಶವು ಹಾಳಾಗಿ ಹೋಗುವುದು, ಇದು ಯೆಹೋವನ ನುಡಿ, ಅವರ ದೇಶವು ಹಾಳಾಗಿ ಹೋಗ್ತದೆ ಅಂತ ಹೇಳಿ ದೇವರು ಅಲ್ಲಿ ಕೋಪವನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಪ್ರೀತಿ ಉಳ್ಳವರೇ, ನಾವು ಪ್ರತಿಯೊಬ್ಬೊಬ್ರು ತಿಳ್ಕೊಳ್ಬೇಕು. ನಾವು ಪ್ರತಿಯೊಬ್ಬೊಬ್ರು ಕೂಡ ದೇವರಿಗೆ ಏನಿಷ್ಟ ಅನ್ನುವಂಥದ್ದು ನಾವು ತಿಳ್ಕೊಂಡು ಆತನನ್ನು ನಾವು ಪ್ರತಿಯೊಬ್ಬೊಬ್ಬರು ಕೂಡ ಆರಾಧಿಸಬೇಕು. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 22:37 ವಚನದಲ್ಲಿ ನಾವು ನೋಡುತ್ತೇವೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು. ಇದೇ ದೇವರು ಇಷ್ಟಪಡುವಂತ ಆರಾಧನೆ. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರಿಗೆ ಇಷ್ಟವಿಲ್ಲದಂತ ಆರಾಧನೆ ಮಾಡಿದ್ರು. ಅವರ ಒಂದು ಆಶೀರ್ವಾದಗಳಿಗೋಸ್ಕರ ಒಂದು ದೇವಾಲಯ ಅಂತ ಹೇಳಿ, ಯೆಹೋವನ ಆಲಯ ಅಂತ ಹೇಳಿ ಆ ಆಲಯಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ ಹೊರತು ತಮ್ಮ ಹೃದಯಗಳನ್ನು ಸರಿಪಡಿಸಿಕೊಂಡಿಲ್ಲ. ಅವರ ಆತ್ಮದ ವಿಷಯದಲ್ಲಿ ಅವರು ತಾತ್ಸಾರ ಮಾಡಿದ್ರು. ಆ ರೀತಿ ಇರದೆ ವಿಶ್ವಾಸಿಗಳೆಲ್ಲರೂ ಕೂಡ ಭಾನುವಾರದ ಕ್ರೈಸ್ತರಾಗಿರದೆ ಯಾವಾಗಲೂ ಕೂಡ ಆ ಭಕ್ತಿ, ಆ ಒಂದು ದೇವರನ್ನು ಹೃದಯದಲ್ಲಿ ಸದಾ ಇಟ್ಟುಕೊಂಡು ದೇವರಿಗೆ ಇಷ್ಟವಾದಂತ ಆರಾಧನೆ ಮಾಡೋಣ. ಇಲ್ಲಿ ಸೇರಿ ಬಂದಿರುವಂತ ಎಲ್ಲರನ್ನು ಕೂಡ ದೇವರ ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ 30 ದಿನಗಳು 30 ಪ್ರವಾದಿಗಳು ಈ ವಾಕ್ಯಗಳನ್ನು ಬೋಧಿಸ್ತಾ ಇದ್ದೀವಿ. ಪ್ರೀತಿ ಉಳ್ಳವರೇ, ಈ ವಾಕ್ಯಗಳು ಸಭೆಗಳಲ್ಲಿ ಕೂಡ ಇದ್ದದ್ದು ಇದ್ದ ಹಾಗೆ ಧೈರ್ಯವಾಗಿ ಮುಂದೆ ಬರುವಂತ ಶಿಕ್ಷೆಯಿಂದ ಅವರನ್ನು ತಪ್ಪಿಸುವುದಕ್ಕೆ ಸಭೆಗಳಲ್ಲಿ ನಾವು ಪ್ರಕಟಿಸೋಣ. ದೇವರು ಮೆಚ್ಚುವಂತ ಮಕ್ಕಳಾಗಿ ನಾವು ಜೀವಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕೃಪಾ ಭರಿತನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಉದಯ ಕಾಲದಲ್ಲಿ ಅಪ್ಪ, ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1-34 ವಚನಗಳನ್ನು ಧ್ಯಾನ ಮಾಡ್ಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಅಪ್ಪ, ನಾವು ಕರ್ತನೆ ನಮ್ಮ ನಡತೆ, ನಮ್ಮ ಕರ್ತನೆ ನಮ್ಮ ಹೃದಯಗಳಲ್ಲಿ ಅಪ್ಪ ನೀನಿರಬೇಕು. ನಮ್ಮನ್ನು ನಾವು ಅಪ್ಪ ಕರ್ತನೆ ಸರಿಪಡಿಸಿಕೊಂಡು ನಿನಗೆ ಮೆಚ್ಚುಗೆಯಾದಂತ ಆರಾಧನೆಯನ್ನು ನಾವು ಮಾಡಬೇಕು. ಅಪ್ಪ ಕರ್ತನೆ, ಇದುವರೆಗೆ ನಮ್ಮ ಸಂಗಡ ಇದ್ದು ಮಾತನಾಡಿದ್ದೀರಿ. ಅನೇಕ ಪ್ರವಾದನೆಗಳು ನಮಗೆ ತಿಳಿಪಡಿಸಿದ್ದೀರಿ. ಈ ಪ್ರವಾದನೆಗಳು ಪ್ರತಿಯೊಬ್ಬೊಬ್ಬರು ಕೇಳಿ ಪರಿವರ್ತನೆ ಹೊಂದಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಸಹಾಯ ಮಾಡು. ಆಶೀರ್ವದಿಸು ಅಪ್ಪ. ಈ ಝೂಮ್ ಅಲ್ಲಿ ಇರುವಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರು ನೀನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿನ್ನ ಸುವಾರ್ತೆ ಸೇವೆಯಲ್ಲಿ ಅಪ್ಪ ನಮ್ಮನ್ನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಆಮೆನ್.